ಈಗ ವಹಿಸಬಾರದು. ಮನುಷ್ಯನ ಸುಖ ಹೇಗದ, ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಸಹ, ಎಷ್ಟೇ ಸುಖ ಪಟ್ಟರೂ ಸಹ ನಮಗೆ ಅದರಿಂದ ಸುಖ ಸಿಗ್ತಾ ಇಲ್ಲ. ಯಾಕೆ? ಯಾವುದರಿಂದ ನಮಗೆ ಸುಖ ಸಿಗುತ್ತದೆ? ಹಾಗಾದ್ರೆ ತುಳಸಿದಾಸರು ಬಹಳ ಚಂದ ಇದಕ್ಕೊಂದು ಮಾತು ಹೇಳ್ತಾರೆ. ದೀನ ಕಹೆ ಧನವಾನ್ ಸುಖಿ, दीन कहे धनवान सुखी, धनवान कहे सुख तो भारी राजा को. ನೋಡಿ ಹೇಗೆ ಅವ್ರು ಯಾಕೆ ಹೇಳ್ತಿದಾರ ನೋಡಿ. दीन कहे धनवान सुखी, धनवान कहे सुख तो भारी राजा को, राजा कहे महाराजा सुखी, महाराजा कहे सुख तो भारी इंद्र को, इंद्र कहे चंद्रबान सुखी, चंद्रबान कहे सुख तो भारी विष्णु जी को, तुलसीदास कहे विचार, तुलसीदास कहे विचार, भजन बिना जगत में सब दुखदारी. ಎಷ್ಟು ಚಂದದ ಮಾತು ನೋಡ್ರಿ. ಸ್ವಲ್ಪ ಅದನ್ನ ನೋಡೋಣ ಒಂದು 2 ನಿಮಿಷದಲ್ಲಿ ವಿವರ. ದೀನ್ ಕಹೆ ಧನವಾನ್ ಸುಖಿ, ಏನೂ ಇಲ್ಲದ ಒಬ್ಬ ಮನುಷ್ಯ, ಮೈ ಮೇಲೆ ಹರಕು ಬಟ್ಟೆ ಹಾಕೊಂಡಿರ್ತಕ್ಕಂಥ ಒಬ್ಬ ಮನುಷ್ಯ, ದಿನಕ್ಕೆ ಒಂದು ಹೊತ್ತು ಊಟಕ್ಕೂ ಗತಿ ಇಲ್ಲದಂಥ ಒಬ್ಬ ಮನುಷ್ಯ, ಯಾವುದೋ ಮರದ ಕೆಳಗೆ ವಾಸ ಮಾಡ್ತಾ ಇರ್ತಕ್ಕಂಥ ಒಬ್ಬ ಮನುಷ್ಯನಿಗೆ ಕೇಳಿದ್ರೆ ಆತ ಏನು ಹೇಳ್ತಾನ? ಈ ಗುಡಿಸಲಿಯಲ್ಲಿ ವಾಸ ಮಾಡ್ತಾ ಇದ್ದಾನಲ್ಲ ಈ ಮನುಷ್ಯ, ಮೈ ತುಂಬ ಬಟ್ಟೆ ಹಾಕಿಕೊಂಡಿದ್ದಾನಲ್ಲ ಈ ಮನುಷ್ಯ, ಆತ ಸುಖಿ, ನಾನಲ್ಲ ಅಂತಾನೆ. ಆತನಿಗೆ ಗುಡಿಸಲಿಯಲ್ಲಿರುವವನಿಗೆ ಸುಖ ಅದ ಅಂತ ಆತ ತಿಳ್ಕೊಂಡನ. ಆತನ ದೃಷ್ಟಿಯಲ್ಲಿ ಅದು ಖರೆ. ಆದರೆ ಗುಡಿಸಲಿಯಲ್ಲಿರುವವನು ಏನು ಹೇಳ್ತಾನಂತಂದ್ರೆ, ನನ್ನ ಮುರುಕು ಗುಡಿಸಲಿಯಲ್ಲಿ ಏನು ಸುಖ ಅದು ಮಾರಾಯ? ದೀನ ಕಹೆ ಧನವಾನ್ ಸುಖಿ. ನೋಡ್ರಲ್ಲಿ ಎಂತಿಂಥ ದೊಡ್ಡ ದೊಡ್ಡ ಬಂಗಲೆಗಳನ್ನು ಕಟ್ಟಿಕೊಂಡಾರ, ಕಾರ್ ಗಾಡಿಗಳಲ್ಲಿ ತಿರುಗಾಡ್ತಾರ. ನಿಜವಾದ ಸುಖ ಅವರಿಗದ, ನನಗಲ್ಲ ಅಂತ ಈತ ಅಂತಾನ. दीन कहे धनवान सुखी, धनवान कहे सुख तो भारी राजा को. ನಂದೇ ಆ ಸುಖನು ಮಾರೆ. ಇರೋದು ಒಂದು 30-40 ಸೈಟಿನಲ್ಲಿ ಒಂದು ಮನೆ ಕಟ್ಕೊಂಡಿನಿ, ಒಂದು ಬಿಲ್ಡಿಂಗ್ ಕಟ್ಕೊಂಡಿನಿ, ಒಂದು ಕಾರ್ ಅದ ತಿರುಗಾಡಕ್ಕೆ, ಒಂದಿಷ್ಟು ಬ್ಯಾಂಕಿನೊಳಗೆ ಒಂದಿಷ್ಟು FD ಅದ, ಒಂದಿಷ್ಟು ಹಣ ಅದ. ನಮ್ದು ಸುಖ ಅಲ್ಲ. ಸುಖ ತೋ ಭಾರಿ ರಾಜಾಕು. ನಿಜವಾದ ಸುಖಿ ಯಾರಂದ್ರೆ ಈ ಒಂದು ಮನೆ ತನ್ನ ಸ್ವಾಧೀನದಲ್ಲಿ ಮಾಡಿಕೊಂಡು ಇರುವವನಲ್ಲ, ಇಡೀ ಒಂದು ರಾಜ್ಯವನ್ನು ತನ್ನ ಸ್ವಾಧೀನದಲ್ಲಿ ಮಾಡಿಕೊಂಡು ಏನು ಆಳಕತ್ತನಲ್ಲ ರಾಜ, ನಿಜವಾಗಲೂ ಸುಖಿ ಆತ ಅಂತ ಈತ ಅಂತನ. ಸರಿ, ಮಹಾರಾಜಗಾರ ಕೇಳಿದ್ರೆ ಆತ ಏನಂತನ? ಮಹಾರಾಜ ಕಹೆ ರಾಜ ಕಹೆ ಮಹಾರಾಜ ಸುಖಿ. ನಂದೇನಪ್ಪ ಒಂದು ಸಣ್ಣ ಪ್ರಾಂತ, ನಂದು ಯಾವ ಸುಖ? ಮಹಾರಾಜ ನೋಡ್ರಿ ಇಡೀ 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 ಅನೇಕ ರಾಜ್ಯಗಳನ್ನು ಗೆದ್ದುಕೊಂಡನ, ಸಾಮ್ರಾಟನಾಗ್ಯಾನ. ನಿಜವಾಗಲೂ ಸುಖ ಆತನದು ಅಂತ ಈತಂತನ. ಅಂದ್ರೆ ಸುಖ ಎಲ್ಲದ ಅಂತ ತುಳಸಿದಾಸರು ಹೇಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ, ಆ ಮುರುಕು ಗುಡಿಸಲಿಯಿಂದ ಹಿಡಿದು ಮಹಾರಾಜನವರೆಗೆ ಬಂದರೂ ಸಹ ಒಬ್ಬರಿಗೂ ಸುಖ ಇಲ್ಲ. ಆದರೆ ಒಬ್ಬರ ದೃಷ್ಟಿಯಲ್ಲಿ ಮತ್ತೊಬ್ಬರಿಗೆ ಸುಖ ಅಂತ ಅವರು ಅನ್ಕೊಳ್ತಾ ಇದ್ದಾರೆ, ಸ್ವತಃ ಇವರಿಗೆ ಸುಖ ಇಲ್ಲ. ಸರಿ, ಮಹಾರಾಜಗಾದರ ಸುಖಿ ಏನಂತ ಆತ ಕೇಳಿದ್ರೆ ಆತ ಅಂತಾನ, ನಾನು ಇಡೀ ಅನೇಕ ರಾಜ್ಯಗಳನ್ನು ಗೆದ್ದೀನಿ, ಇದ್ಯಾವ ಮಹಾ ಸುಖಪ್ಪ? ಸುಖ ಅನ್ನಬೇಕು ಇಂದ್ರಂದು ಅಂತ ಆತ. ದೇವಲೋಕದೊಳಗೂ ಕುಳಿತು ಏನು ವೈಭವ ಆತನದು. ಇಂದ್ರ ನಿಜವಾಗ್ಲೂ ಸುಖ ಜಗತ್ತಿನೊಳಗೆ ಯಾರಿಗಾದ್ರೂ ಇತ್ತಂದ್ರೆ ಇಂದ್ರನಿಗದ. ಏನು ಆತನ ವೈಭವ, ಏನು ಆತನ ಸೇವಕರು, ಏನು ಆತನ ಸುತ್ತಮುತ್ತ ರತ್ತೆಗಳು, ಏನು ಆತನ ಭೋಗಗಳು. ಆತನ ಭೋಗದ ಮುಂದ, ಆತನ ಸುಖದ ಮುಂದ ನನ್ನದ್ಯಾವ ಸುಖ ಅಂತ ಮಹಾರಾಜ ಹೇಳ್ತಾನ. ಸರಿಯಪ್ಪ, ಇಂದ್ರಿಗರ ಸುಖ ಅದೇನು? ಆತ ಅಂತನ, ಇಂದ್ರ ಕಹೆ ಚಂದ್ರಬಾನ್ ಸುಖಿ. ಚಂದ್ರಬಾನ್ ಅಂದ್ರೆ ಬ್ರಹ್ಮದೇವ. ನಂದೇನಪ್ಪ ಸುಮ್ಮನೆ ಇದೇನೋ ಒಂದಿಷ್ಟು ಆಡಳಿತ ಕೊಟ್ಟಾರ ನನ್ನ ಕೈಯೊಳಗ,
ಏನೋ ಅದು ಇರೋವರೆಗೂ ನಾನು ಅನುಭವಿಸ್ತೀನಿ, ಒಂದು ದಿವಸ ಇದು ನಾನು ಬಿಟ್ಟು ಹೋಗ್ಬೇಕಾಗ್ತದ. ನಿಜವಾದ ಸುಖ ಯಾವುದಂದ್ರೆ ಇಡೀ ಬ್ರಹ್ಮಾಂಡವನ್ನು ಈಗ ಸೃಷ್ಟಿ ಮಾಡ್ಕೊಂತ ಕುಂತನಲ್ಲ ಬ್ರಹ್ಮದೇವ, ಆತನ ಸುಖ ನಿಜವಾದ ಸುಖ ಅಂತ ಈತ ಹೇಳ್ತಾ ಇದ್ದಾನೆ. ಅಂದ್ರೆ ಸುಖ ಯಾರದು ಅಂತ. ಸರಿ, ಬ್ರಹ್ಮದೇವರ ಕೇಳೋಣ, ಆತಂದರ ಸುಖ ಯಾಕೆ? ಸೃಷ್ಟಿಕರ್ತ, ಇಡೀ ಜಗತ್ತನ್ನು ಸೃಷ್ಟಿ ಮಾಡ್ತಾನ, ಬೇಕಾದ್ದು ಬೇಡದ್ದು ಎಲ್ಲವನ್ನು ಸೃಷ್ಟಿ ಮಾಡ್ತಾನ. ಆತನ ಸುಖವನ್ನು ನೋಡೋಣ, ಆತನ ಸುಖ ಇರಬೇಕು ಅಂತ ಹೋಗಿ ಬ್ರಹ್ಮದೇವ, ನಿನ್ನಂತಹ ಸುಖಿಗಳು ಇಡೀ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂದ್ರೆ ಆತ ಹೇಳ್ತಾನ, ನಾನ್ಯಾವ ಸುಖ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಖರೆ ಒಬ್ಬರು ಸಹಿತ ನಾನು ಪೂಜೆ ಮಾಡೋದಿಲ್ಲ ಭೂಮಿ ಮೇಲೆ. ನಿಜವಾದ ಸುಖ ಯಾರದು ಅಂತಂದ್ರೆ ವಿಷ್ಣುಜಿ. ಏನಾತನ ವೈಭವ, ಏನಾತನ ಅವತಾರಗಳು, ಏನಾತನ ಪೂಜೆಗಳು, ಏನು ಇಡೀ ಜಗತ್ತಿನಲ್ಲಿ ಆತನ ವೈಭವ ನಡೆದದ. ನಿಜವಾದ ಸುಖಿ ಆತ ಅಂತ ಈತ ಹೇಳ್ತಾನೆ. ಅರೆ ಮುರುಕು ಗುಡಿಸಲಿಯಲ್ಲಿ ಇರುವಂತಹ ಸುಖ ಅಲ್ಲಿ ಕಂಡುಕೊಂಡು ಬಿಟ್ರೆ ಆಗಿ ಹೋಗ್ತದಲ್ಲ, ಕಾಣ್ತಾ ಇಲ್ಲ ಮನುಷ್ಯನಿಗೆ. ತನಗಿಂತಲೂ ದೊಡ್ಡದು, ತನಗಿಂತಲೂ ದೊಡ್ಡದು, ದೊಡ್ಡದು 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 ಮಾಡಿಕೊಂಡು ಹೋಗಿ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ ಬ್ರಹ್ಮನಿಗೂ ಸುಖ ಇಲ್ಲ ಅಂದ ಬಳಿಕ ಇನ್ನು ಆತನ ದೃಷ್ಟಿಯಲ್ಲಿ ವಿಷ್ಣುವು ಸುಖ ಆದಂತ ಆತ